ಗುಡ್ ಮಾರ್ನಿಂಗ್. ಸೊ ಒಂದೊಳ್ಳೆ ಮತ್ತೆ ಮಾರ್ನಿಂಗಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಥರ ಮಾರ್ನಿಂಗ್ ಗ್ಲೋರಿ ಫ್ಲವರ್ಸ್ ಬಿಟ್ಟಿದೆ ಅಂತ. ಸೊ ಇನ್ನೇನು ಸೀಸನ್ ಮಾರ್ನಿಂಗ್ ಗ್ಲೋರಿ. ಅದ್ರ ಮಧ್ಯೆ ನಾನು ಈ ಹೂವನ್ನ ತೋರಿಸೋದನ್ನು ಬಿಡಲಿಕ್ಕಾಗಲ್ಲ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಇದು ಗಿಡ ಇದು ಗಮ್ಮಂತ ಇದೆ. ನಿನ್ನೆ ಮತ್ತೆ ನನಗೆ ಇದನ್ನು ಕಡಿಯೋದಾಗಲಿಲ್ಲ, ಮೊಗ್ಗು ಕಡಿಯೋದಾಗಲಿಲ್ಲ. ಸಾಯಂಕಾಲ ಮನೇಲಿ ಇರಲಿಲ್ಲ ನಾನು. ಸೊ ಹಾಗಾಗಿ ಇದು ನೋಡ್ರಿ ಏನು ಚೆನ್ನಾಗಿದೆ ಗೊತ್ತಾ ಹೂವು ಇದು. ಸೊ ಮಾರ್ನಿಂಗ್ ಗ್ಲೋರಿನಾಗ ಇದೊಂದು ನೋಡ್ರಿ ಲೈಟ್ ಪಿಂಕ್ ಅರಳಬೇಕಿನ್ನು, ಇದು ಇನ್ನೂ ಅರಳ್ತಾ ಇದ್ದಾವೆ. ಸೊ ಡಾರ್ಕ್ ಪಿಂಕ್ ಪರ್ಪಲ್ ಮಿಕ್ಸ್. ಸೊ ಇದು ವೈಟಲ್ಲಿ ನೋಡ್ರಿ ಪಿಂಕ್ ಶೇಡ್ ಐತೆ, ಇದು ಪಿಂಕ್ ಶೇಡ್ ಐತೆ. ಇದು ಮಾರ್ನಿಂಗ್ ಗ್ಲೋರಿ ಸೀಸನ್ಸ್ ಇದೆ, ಆದರೆ ನಾನು ಇನ್ನೂ ಎಲ್ಲೂ ಇದನ್ನು ಹಾಕಿಲ್ಲ, ಸೀಡ್ಸು ಯಾವನ್ನೂ ಹಾಕಿಲ್ಲ ಸದ್ಯಕ್ಕೆ. ಮಾರ್ನಿಂಗ್ ಗ್ಲೋರಿಯಲ್ಲೇ ಇನ್ನೊಂದು ಎಷ್ಟು ಇದು ವೈಟು ಪಿಂಕು ಬ್ಲೂ ಎಲ್ಲ ಮಿಕ್ಸ್ ಇರೋವಂಥದ್ದು. ಸೊ ಸದ್ಯಕ್ಕೆ ನಾನು ಯಾವುದೂ ಇದನ್ನು ಹಾಕ್ಕೊಂಡಿಲ್ಲ ಸೀಡ್ಸು, ಯಾಕೆಂದರೆ ಇವಾಗ ನನಗೆ ಇಲ್ಲಿಂದ ಶಿಫ್ಟ್ ಮಾಡೋದಿದೆಯಲ್ಲ, ಹಾಗಾಗಿ ಇನ್ನೊಂದು ಮಂತಲ್ಲಿ ಆಲ್ಮೋಸ್ಟ್ ಶಿಫ್ಟ್ ಮಾಡ್ತೀನಿ ನಾನು ಈ ಸತೆ. ಹಾಗಾಗಿ ಒಂಚೂರು ವೇಟಿಂಗ್ನಾಗಿದೆ. ನಾನು ಯಾವುದೂ ಸೀಡ್ಸ್ ಹಾಕ್ತಾಯಿಲ್ಲ, ಯಾವುದನ್ನೂ ಇದನ್ನು ಮಾಡ್ತಾಯಿಲ್ಲ. ನಾನು ಜಸ್ಟ್ ಇದನ್ನು ತಗೊಂಡೋಗಿ ಅಲ್ಲಿ ಶಿಫ್ಟ್ ಮಾಡೋದು ಅಷ್ಟೇ ನನ್ನ ಕೆಲಸ ಇದೆ. ಹಾಗಾಗಿ ಸ್ವಲ್ಪ ಕೆಲಸಗಳು ಡಿಲೇ ಆಗ್ತಾಯಿದೆ. ಅಷ್ಟೊಂದು ಗಿಡಗಳು ಬೆಳ್ಕೊಂಬಿಟ್ಟವ ಅಲ್ಲಿ ಇಲ್ಲಿ. ಸೊ ಸದ್ಯಕ್ಕೆ ನಾನು ನಿಮ್ಮ ಮಾರ್ನಿಂಗ್ ಗ್ಲೋರಿ ತೋರಿಸಿದ್ನಲ್ಲ, ಇಷ್ಟೊಂದು ವೆರೈಟಿ ತಾನೇ ಸೀಡ್ಸ್ ಆಗಿರೋಂಥದ್ದು. ಸದ್ಯಕ್ಕೆ ನಾನು ಇವನ್ನ ಹಾರ್ವೆಸ್ಟ್ ಮಾಡ್ತೀನಿ. ಸೊ ಇವತ್ತು ನಾನು ತರಕಾರಿ ಹಾರ್ವೆಸ್ಟ್ ಮಾಡೋದ್ರಲ್ಲಿ ಫಸ್ಟ್ ಇದನ್ನು ತಗೊತೀನಿ. ಆ್ಯಕ್ಚುಲಿ ನಾನು ಪಾಲಕ್ ಬದಲು ಇದನ್ನು ಜಾಸ್ತಿ ಬಳಸೋದನ್ನು ಮಾಡ್ತಾಯಿದ್ದೀನಿ. ಹಾಗಾಗಿ ಸೊ ನೋಡಿರಿ, ಇದನ್ನು ಎಲ್ಲೇನ ನಾವು ಯೂಸ್ ಮಾಡ್ಕೋಬೋದು. ಸೊ ನಾನೊಂದು ಪರಾತಿದೆ, ಪರಾತಲ್ಲಿ ಇಟ್ಕೋತೀನಿ. ಇದು ತೆಗೆದಷ್ಟು ಚೆನ್ನಾಗೇ ಬೆಳೀತದೆ, ನಾನು ಅಬ್ಸರ್ವ್ ಮಾಡಿ ನೋಡಿದ್ದೀನಿ. ಸೀಡ್ಸ್ ಆಗಿದೆ ನೋಡ್ರಿ, ಸೀಡ್ಸ್ ಬ್ಲ್ಯಾಕ್ ಕಲರ್ ಸೀಡ್ಸ್ ಆಗಿದೆ. ಇದನ್ನು ತೆಗೆದಿಟ್ಕೊತೀನಿ ನಾನು. ಇದನ್ನೆಲ್ಲ ತೆಕ್ಕೊಂಡು ಒಂದೊಂದು ಸಾರಿಗೆ ಹಾಕ್ಕೊಂಡ್ರೆ ಸಾರು ಚೆನ್ನಾಗಿರುತ್ತೆ. ಎಳೆದೆಲ್ಲ ಒಂದು ಸ್ವಲ್ಪ ತೆಕ್ಕೊತೀನಿ. ಸೊ ಎಷ್ಟು ಸತಿ ನಾನು ಇದ್ರ ಹಾರ್ವೆಸ್ಟ್ ಮಾಡೀನಿ ಅಷ್ಟು ಸತಿ ಚೆನ್ನಾಗಿದ್ದು ಚಿಕ್ಕೊಂಡು ಬಂದತೆ. ಸೊ ನೋಡ್ಬೋದು ಎಳೆದು. ಸೊ ಇಲ್ಲಿ ಮತ್ತೆ ಸೀಡ್ಸ್ ಇದಾವೆ ನೋಡಿ, ಸೀಡ್ಸ್ ಆಗಿದೆ. ಸೊ ಇದೆಲ್ಲ ಮಾರ್ನಿಂಗ್ ಗ್ಲೋರಿ ತಾನೇ ಬೆಳ್ಕೊಂಡು ಬರ್ಲಿಕ್ಕೆ. ಮತ್ತು ಬೇಕಂದರೆ ಈ ಥರದ್ದೆಲ್ಲ ಎಲೆಗಳನ್ನೆಲ್ಲ ನಾವು ಕಟ್ ಮಾಡಿ ಯೂಸ್ ಮಾಡ್ಕೋಬೋದು. ಸದ್ಯಕ್ಕೆ ನನಗಿಷ್ಟು ಸಾಕು. ಸೊ ಇದನ್ನೆಲ್ಲ ನಾನು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಬರೀ ಹೂವನ್ನೆಲ್ಲ ಬಿಡಿಸ್ಕೊಳ್ಳೋಣ ಅಂತ
ಸೊ ಬೆಳಗ್ಗೆ ಫ್ಲವರ್ ಸಿಕ್ಕಾಪಟ್ಟೆ ಆಗ್ಯಾವ. ಮೊನ್ನೆ ಮೊಗ್ಗು ತೆಗ್ದಿದ್ದೆ, ಬಟ್ ನಿನ್ನೆ ತೆಗಿಯೋಕ್ಕಾಗಿಲ್ಲ, ನಾನು ನಿನ್ನೆ ಇರಲಿಲ್ಲ ಮನೇಲಿ, ಹಾಗಾಗಿ ತೆಗ್ದಿಲ್ಲ. ಸೊ ಈಗ ನೋಡ್ರಿ ಫ್ಲವರ್ಸ್ ಇವತ್ತು ಜಾಸ್ತಿ ಆಗಿದೆ, ಡೈಲಿಗಿಂತ ಇವತ್ತು ಸಿಕ್ಕಾಪಟ್ಟೆ ಆಗಿದಾವೆ ನೋಡ್ಬೋದು ನೀವು ಅಲ್ಲಿವರೆಗೂ. ಸೊ ಎಲ್ಲ ಹೂನ ಕಡ್ಕೊಂಡು ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿರಿ, ಇಷ್ಟೊಂದು ಹೂಗಳು ಬಂದಿದ್ದಾವೆ. ಸೊ ಅದರಲ್ಲಿ ಈ ಸಂಪಿಗೆ ಹೂವು ಒಂದಿಷ್ಟು, ಕನಕಾಂಬರ, ದಾಸವಾಳ ನೋಡಿರಿ, ಇಷ್ಟೊಂದು ದಾಸವಾಳ ಬಂದಿದೆ, ವೆರೈಟಿ ಆಫ್ ದಾಸವಾಳ ಹೂಗಳು. ಸೊ ಇಷ್ಟೊಂದು ಬಂದಿದೆ. ಇದ್ರದ್ದು ಮಾಲ ಮಾಡ್ತೀನಿ, ಮಾಲ ಮಾಡಿ ಕೊನೆಗೆ ನಿಮಗೆ ತೋರಿಸ್ತೀನಿ. ಇಟ್ಟಿರೋ ಹೂಗಳಲ್ಲಿ ಈ ವಿಂಕ ನೋಡ್ರಿ, ವಿಂಕ ಎಷ್ಟು ಚೆನ್ನಾಗಿ ಬರ್ಲಿಕ್ಕತ್ತದ. ಸೊ ವಿಂಕ ಹೊಸದಾಗಿ ಕಾರ್ನೇಷನ್ ಹೂವು ಅರಳ್ತದೆ. ಇದೊಂದು ಬೇರೆ ಗಿಡ ಇತ್ತು, ಸೊ ಸೇಮ್ ಕಲರೇ ಬಂದಿದೆ ಅನ್ಕೋತೀನಿ ನಾನು ಎರಡರಲ್ಲೂ. ಇನ್ನು ಈ ಯೆಲ್ಲೋ ಫ್ಲವರ್ಸ್, ಇದ್ರ ಹೆಸರು ಗೊತ್ತಿಲ್ಲ ನನಗಂತೂ, ಬಟ್ ನಾನು KRS ತಂದಿದ್ದು ಅಂತ ಹೇಳಿದ್ದೆ ನಿಮಗೆ. ಸೊ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಕಂಟಿನ್ಯೂಸ್ ಇರುತ್ತೆ ನೋಡ್ರಿ ಇದರಲ್ಲಂತ ಫ್ಲವರ್ಸ್. ಸೆರೇನಿಯಮ್ನಲ್ಲೂ ಹೂ ಬಂದಿದೆ. ಸೊ ಒಂದಿಷ್ಟು ಕಟ್ಟಿಂಗ್ ಹಾಕಿನಲ್ಲಿ ಅಲ್ಲಿ ನಾನು. ಇದು ಪೆಂಟಾಸು, ಇದ್ರದ್ದು ಸ್ವಲ್ಪ ಕಟ್ಟಿಂಗ್ ಹಾಕ್ಕೊಂಡಿನಿ. ಬಿಸಿಲು ಸಿಕ್ಕಾಪಟ್ಟೆ ಆಗೈತೆ, ನೋಡೋಣ ಗ್ರೀನ್ ನೆಟ್ ಹಾಕೋಬೇಕು ಏನು ಮಾಡ್ಬೇಕಂತ. ಇದು ನೋಡ್ರಿ ಸೀಸನ್ ಸ್ಟಾರ್ಟ್ ಆಗಿದೆ. ಪ್ಲ್ಯಾಂಟ್ ಎಷ್ಟು ಹೆಲ್ದಿ ಐತಿದು ಅಂಥೇಳಿ. ಇದರಲ್ಲೇ ಇನ್ನೊಂದೆರಡು ಕಲರ್ ಇದೆ ನೋಡ್ರಿ, ಇದು ಮಲ್ಟಿ ಕಲರ್ ಇದೆ. ಇಲ್ಲಿ ನೋಡ್ರಿ, ಇಲ್ಲೊಂದಿದೆ, ಅದರಲ್ಲೇ ಕಟ್ಟಿಂಗೆ ಬಂದುಬಿಡ್ತಿದ್ದು. ಸ್ವಲ್ಪ ಪೆಟ್ಸ್ ಅಟ್ಯಾಕ್ ಇದೆ. ಪೆಂಟಾಸ್ ಇಲ್ಲಿ ಕಟ್ಟಿಂಗ್ ಹಾಕ್ಕೊಂಡು ನೋಡ್ರಿ, ನಾನು ಗಿಡದಲ್ಲಿ ಇಟ್ಟಿದ್ದೀನಿ, ಅದನ್ನು ಇದಾಗಬಾರ್ದಂತ. ಮತ್ತು ಚೆಂಡು ಹೂವು ಇದೆ, ಯಾವುದೋ ಬೇರೆ ವೆರೈಟಿ. ಸೊ ಇದು ಎಲ್ಲೋ ಫ್ಲವರ್.